ವಿಜಯನಗರದಲ್ಲಿ ಬೆಳ್ಳಂಬೆಳಗ್ಗೆ ಎಟಿಎಂಗೆ ಬೆಂಕಿ. ಹೊಸಪೇಟೆಯ ಫರ್ವಾಜ್ ಪ್ಲಾಜಾದ ಬಳಿಯ ಎಟಿಎಂಗೆ ಬೆಂಕಿ. ಕಾಲೇಜು ರಸ್ತೆಯಲ್ಲಿರೋ ಫರ್ವಾಜ್ ಪ್ಲಾಜಾ ಬಿಲ್ಡಿಂಗ್. 2 ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋ ಕಾರ್ಯ. ಕಿಕ್ಕಿರಿದು ನೆರೆದ ಜನರನ್ನು ನಿಯಂತ್ರಿಸಲು ಪೊಲೀಸರ ಹರಸಾಹಸ. ಎಟಿಎಂ ಒಳಗೆ ಅಂದಾಜು 15 ಲಕ್ಷ ಹಣ ಇತ್ತು. ಜೊತೆಗೆ ಮಳಿಗೆಗೆ ಮೌಲ್ಯ 40 ರಿಂದ 50 ಲಕ್ಷ ಇರಬಹುದೆಂದು ಅಂದಾಜಿಸಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಹುರಿದಿದೆ. ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ಮತ್ತು ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ. ಘಟನೆಗೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಈ ಕುರಿತು ಹೊಸಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ. ಹೌದು ಹೆಚ್ಚಿನ ಫಿಲಮ್ ಫುಲ್ ಅಣ್ಣ ಫುಲ್ ಆಗೈತೆ. ಓಕೆ ಸರ್ ಬೈಕ್ ಸರ್ ಬೈಕ್ ಲೇಟ್ ಆಗತ್ತೆ ಸರ್ 1 ನಿಮಿಷ ಮಾಡ್ತೀನಿ. ಫೈರ್ ಆಗ್ಯದ. ಸರ್ ನಮಸ್ತೆ. ಫೈಬರ್ ಇದಾವ. ಹೌದಾ? ಹೋಟ್ಲದ ಹೌದಲ್ಲ, ಕರೆಕ್ಟ್ ಹೋಟ್ಲದ. ಹೋಟ್ಲದ ಪ್ರೆಷರ್ ಕಿತ್ಕೊಂಬಂದವನ್ಕ ಕೆಟ್ಲ